बेंगलुरु कन्नड़ रक्षणा वेदिके के प्रमुख नारायण गौड़ा ने आज कर्नाटक के अमीर शरीयत से मुलाकात की। इस बैठक के दौरान उन्होंने मदरसे और मस्जिदों में कन्नड़ विषय को आम बनाने का मुद्दा उठाया। नारायण गौड़ा ने कहा कि कर्नाटक की पहचान उसकी भाषा और संस्कृति से जुड़ी है, इसलिए ये जरूरी है कि कन्नड़ भाषा को सभी शैक्षणिक संस्थानों और धार्मिक स्थलों में बढ़ावा दिया जाए। इस अवसर पर अमीर शरीयत ने भी इस पहल का स्वागत किया और कहा कि कन्नड़ राज्य की मातृभाषा है, जिसे हर स्तर पर सम्मान और पहचान मिलनी चाहिए। जल्द ही एक संयुक्त सम्मेलन आयोजित किया जाएगा, जिसमें सभी धर्मगुरु, मौलाना और धार्मिक नेता भाग लेंगे। इस सम्मेलन में कर्नाटक के धार्मिक संस्थानों में कन्नड़ शिक्षा को बढ़ावा देने और भाषाई एकता को मजबूत करने पर चर्चा की जाएगी। ಇವತ್ತು ನಮ್ಮ ಅರಬಿಕ್ ಕಾಲೇಜಿನ ಧರ್ಮಗುರುಗಳು ನಮ್ಮ ಜೊತೆಯಲ್ಲಿದ್ದಾರೆ. ನಾನು ಅವ್ರನ್ನ ಭೇಟಿ ಮಾಡಲಿಕ್ಕೆ ಅಂತಲೇ ಇವತ್ತು ಬಂದಂಥದ್ದು. ಉದ್ದೇಶ ಇಷ್ಟೇ, ಕರ್ನಾಟಕ ಆಡಳಿತ ಭಾಷೆ ಕನ್ನಡ. ಕರ್ನಾಟಕದಲ್ಲಿ ಇರುವ ಎಲ್ಲರ ಭಾಷೆಯೂ ಕನ್ನಡ. ಕನ್ನಡ ಯಾವುದೇ ಒಂದು ಧರ್ಮಕ್ಕೆ, ಒಂದು ಸಮುದಾಯಕ್ಕೆ, ಒಂದು ಜಾತಿಗೆ ಸೀಮಿತವಾದ ಭಾಷೆಯಲ್ಲ. ಅಖಂಡ ಕರ್ನಾಟಕದ ಈ ನೆಲದ ಭಾಷೆ ಕನ್ನಡ ಭಾಷೆ. ಹಾಗಾಗಿ ಇತ್ತೀಚೆಗೆ ಎಲ್ಲ ಧರ್ಮಗಳಲ್ಲೂ ಒಂದಷ್ಟು ಆಚರಣೆಗಳು, ಒಂದಷ್ಟು ಪ್ರಾರ್ಥನೆಗಳು, ಒಂದಷ್ಟು ಪೂಜೆ ಪುನಸ್ಕಾರಗಳು ಕನ್ನಡದಲ್ಲೇ ಆಗಬೇಕು ಅನ್ನುವ ಕಾಳಜಿ ನನ್ನ ಕಾಳಜಿ. ಯಾಕೆಂದರೆ ಒಂದು ಮಸೀದಿಗೆ ಹೋಗುವ ಮುಸಲ್ಮಾನರು ಅಲ್ಲಿ ಅವರಿಗೆ ಕನ್ನಡ ಗೊತ್ತಿದ್ದರೆ, ಕನ್ನಡದಲ್ಲಿ ಪ್ರಾರ್ಥನೆ ಮಾಡೋದು ಆದರೆ, ಹಾಗೆ ಒಂದು ದೇವಸ್ಥಾನಕ್ಕೆ ಹೋಗುವ ಭಕ್ತರಿಗೆ ಅಲ್ಲಿ ಸಂಸ್ಕೃತವನ್ನು ಪಕ್ಕಕ್ಕಿಟ್ಟು ಕನ್ನಡದಲ್ಲಿ ದೇವರ ಜೊತೆಯಲ್ಲಿ ಮಾತಾಡೋದಾದರೆ, ಪ್ರಾರ್ಥನೆ ಮಾಡೋದಾದರೆ, ಹಾಗೆ ಚರ್ಚಲ್ಲಿ ಹೋಗುವಾಗ ಚರ್ಚಲ್ಲಿ ಕ್ರೈಸ್ತರು ಕನ್ನಡದಲ್ಲೇ ಪ್ರಾರ್ಥನೆ ಮಾಡುವಾಗ ದೇವರಿಗೂ ಮತ್ತು ಭಕ್ತರಿಗೂ ಒಂದು ಒಳ್ಳೆಯ ಸಂಬಂಧ ಬೆಳೆಯುತ್ತೆ, ಅದು ಅವರ ಮಾತೃಭಾಷೆಯಲ್ಲಿದ್ದಾಗ ಅನ್ನೋದು ಉದ್ದೇಶ. ಹಾಗಾಗಿ ಇವತ್ತು ನಾನು ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲ ಮಸೀದಿಗಳು, ಚರ್ಚುಗಳು, ಎಲ್ಲ ಧಾರ್ಮಿಕ ಪುಣ್ಯಕ್ಷೇತ್ರಗಳು, ಇವೆಲ್ಲ ಧರ್ಮಗುರುಗಳಿಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ಕೆಲವು ಕಡೆ ಪತ್ರಗಳನ್ನು ಬರೀತಾ ಇದ್ದೀನಿ, ಕೆಲವು ಕಡೆ ಮುಕ್ತವಾಗಿ ಹೋಗಿ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀರಿ. ನಿಮ್ಮ ಆಡಳಿತಾತ್ಮಕವಾಗಿ ನಿಮ್ಮ ಸಾರ್ವಜನಿಕ ಭಾಷೆ ಕನ್ನಡ ಆಗಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಯಾವುದೇ ಧರ್ಮ ಆಗಲಿ, ಆ ಧರ್ಮ ಕರ್ನಾಟಕದ ನೆಲದಲ್ಲಿರುವಂಥ ಯಾವುದೇ ಧರ್ಮದ ಭಾಷೆ ಅದು ಕನ್ನಡ ಆಗಬೇಕು ಅನ್ನೋದು ನನ್ನ ಉದ್ದೇಶವಾಗಿದೆ. ಅದಕ್ಕೋಸ್ಕರ ಎಲ್ಲ ಇಂಥ ಧರ್ಮಗುರುಗಳನ್ನು ಭೇಟಿ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಇದೇ ತಿಂಗಳು ಕೊನೆ ವಾರದಲ್ಲಿ ಅಶೋಕ ಹೋಟ್ಲಲ್ಲಿ ನಮ್ಮ ಎಲ್ಲ ಮುಸಲ್ಮಾನು ಧರ್ಮಗುರುಗಳೇನಿದ್ದಾರೆ, ಅಂದರೆ ಈ ಇದರಲ್ಲಿ ಮಸೀದಿಗಳಲ್ಲಿ ಏನು ಪ್ರಾರ್ಥನೆ ಮಾಡ್ತಾರೆ, ಅವ್ರನ್ನ ಎಲ್ಲನೂ ಒಂದು ದಿನದ ಒಂದು ಸಮಾವೇಶವನ್ನು ಮಾಡಬೇಕು ಅನ್ನೋದು ಉದ್ದೇಶ. ಅದು ಧರ್ಮ ಅನ್ನೋದಕ್ಕಿಂತ ಭಾಷೆಯ ಆಧಾರದ ಮೇಲೆ, ಈ ನೆಲದ ಭಾಷೆ ಕನ್ನಡ. ಒಂದು ಸ್ಟೇಟ್ ಕರ್ನಾಟಕ ಅನ್ನುವ ಒಂದು ರಾಜ್ಯ ಆಗಬೇಕಾದ್ರೆ ಅದು ಭಾಷೆಯ ಆಧಾರದ ಮೇಲೆ ಆಗಿದೆ. ಹಾಗಾಗಿ ನಾವು ಇಲ್ಲಿ ಯಾವ ಧರ್ಮ ಕನ್ನಡದಿಂದ ದೂರ ಇಡುವಂಥ ಪರಿಸ್ಥಿತಿ ಬರಬಾರ್ದು, ಯಾವ ಧರ್ಮವು ಕನ್ನಡವನ್ನು ದೂರ ಇಡುವ ಪರಿಸ್ಥಿತಿಗೆ ಬರಬಾರ್ದು. ಯಾಕೆಂದರೆ ಮುಸಲ್ಮಾನರ ಕೊಡುಗೆ ಕರ್ನಾಟಕಕ್ಕೆ ಭಾರಿ ದೊಡ್ಡ ಕೊಡುಗೆ ಇದೆ. ಎಲ್ಲ ಕ್ಷೇತ್ರದಲ್ಲೂ ಅವರ ಕೊಡುಗೆಯನ್ನು ಯಾರೂ ಸಹ ತಾವು ಇಲ್ಲ ಅಂತ ಹೇಳೋಂಗಿಲ್ಲ. ಎಲ್ಲ ಕ್ಷೇತ್ರದಲ್ಲಿ ಮುಸಲ್ಮಾನರು ಕೊಡುಗೆ ಇದೆ. ಅದು ಧಾರ್ಮಿಕ ಕ್ಷೇತ್ರ ಇರ್ಬೋದು, ಇಲ್ಲ ಸಾಮಾಜಿಕ ಕ್ಷೇತ್ರ ಇರ್ಬೋದು, ಇಲ್ಲ ಸಾಹಿತ್ಯ ಕ್ಷೇತ್ರ ಇರ್ಬೋದು. ಈ ಥರದ ಎಲ್ಲ ಕ್ಷೇತ್ರದಲ್ಲೂ ಸಹ ಕರ್ನಾಟಕದ ಮಣ್ಣಲ್ಲಿ, ನೆಲದಲ್ಲಿ ಮುಸಲ್ಮಾನರ ಪಾತ್ರ ತುಂಬ ಭಾರಿ ದೊಡ್ಡ ಪಾತ್ರ ಇದೆ. ಅದಕ್ಕೋಸ್ಕರ ಇವತ್ತಿನ ಪೀಳಿಗೆಗೆ ನಮ್ಮ ಭಾಷೆಯಿಂದ ಆ ಪೀಳಿಗೆ ದೂರ ಆಗಬಾರ್ದು. ಎಲ್ಲಿ ಭಾಷೆಯಿಂದ ನಮ್ಮ ಮುಸಲ್ಮಾನರು ಮಕ್ಕಳು ದೂರ ಆದರೆ
ಆಗ ಕರ್ನಾಟಕದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಭಾರಿ ಕಷ್ಟ ಆಗುತ್ತೆ. ಹಾಗಾಗಿ ಆ ಮಕ್ಕಳಿಗೆ ಚೆನ್ನಾಗಿ ಕನ್ನಡ ಗೊತ್ತಿರಬೇಕು, ಕನ್ನಡದ ಉಪದೇಶಗಳು ಸಂದೇಶಗಳು ಅವರಿಗೆ ತಲುಪುವಂಥದ್ದು ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ದೊಡ್ಡ ಸಮಾವೇಶವನ್ನ ಎಲ್ಲ ಧರ್ಮ ಗುರುಗಳ ಒಂದಿಗೆ ಒಂದು 2-3 ಗಂಟೆಗಳ ಕಾಲ ಅವರ ಉಪದೇಶವನ್ನ ತಗೊಂಡು ನಾವು ಕನ್ನಡದ ಉಪದೇಶವನ್ನ ಯಾರ್ಯಾರಿಗೆ ಯಾವ ರೀತಿ ತಲುಪಿಸ್ಬೇಕು ಅನ್ನುವ ಒಂದು ಒಳ್ಳೆಯ ಉದ್ದೇಶವನ್ನ ಇಟ್ಕೊಂಡು ಕರ್ನಾಟಕದ ಇತಿಹಾಸ, ಅದು ಸಾಂಸ್ಕೃತಿಕವಾದ, ಧಾರ್ಮಿಕವಾದ, ಸಾಮಾಜಿಕವಾದ, ಸಾಂಸ್ಕೃತಿಕವಾದ ಎಲ್ಲ ವಿಚಾರಗಳು ಈ ನೆಲದ ಮಕ್ಕಳಿಗೆ ಗೊತ್ತಾಗಬೇಕು. ನಾನು ಮೊನ್ನೆ ಶಿವಾಜಿನಗರದಲ್ಲಿ ಒಂದು ಸಭೆ ಮಾಡಿದ್ದೆ, ಅದನ್ನು ಹೇಳ್ತೀನಿ, ನಾನು ಆಗಾಗ ಹೇಳ್ತಾ ಇರ್ತೀನಿ. ಶಿವಾಜಿನಗರದಲ್ಲಿ ಸಭೆ ಮಾಡಿದಾಗ ಅಲ್ಲಿ ಒಂದು 500 ಜನ ಮುಸಲ್ಮಾನರು ಮಕ್ಕಳು ಆ ಸಭೆಯಲ್ಲಿ ಪಾಲ್ಗೊಂಡಿದ್ರು. ನಾನು ಆಗ ಅವ್ರಿಗೊಂದು ಪ್ರಶ್ನೆ ಇಟ್ಟಿದ್ದೆ. ನಿಮಗೆ ನಾನು ಪ್ರಶ್ನೆ ಕೇಳ್ತೀನಿ, ನಿಮಗೆ ಶಿಶುನಾಳ ಶರೀಫ್ ಯಾರಾದರೂ ಗೊತ್ತಿದ್ರೆ ಕೈ ಎತ್ತಿ ಅಂತ ಕೇಳಿದ್ರೆ ಒಬ್ರು ಕೈ ಎತ್ತಲಿಲ್ಲ. ಒಬ್ಬ ಕರೀಂ ಖಾನ್ ಗೊತ್ತಾ ಅಂದ್ರೆ ಒಬ್ರು ಕೈ ಎತ್ತಲಿಲ್ಲ. ಒಬ್ಬ ಏಜಾಸುದ್ದೀನ್ ಗೊತ್ತು ಅಂದ್ರೆ ಗೊತ್ತಿಲ್ಲ. ಒಬ್ಬ ನಿಸಾರ್ ಅಹಮದ್ ಗೊತ್ತಾ? ಗೊತ್ತಿಲ್ಲ. ಈ ತರ ಒಬ್ಬ ರಂಜಾನ್ ಸಾಬ್ ಗೊತ್ತಾ? ಗೊತ್ತಿಲ್ಲ. ಒಬ್ಬ ರಂಜಾನ್ ದರ್ಗಾ ಗೊತ್ತಾ? ಗೊತ್ತಿಲ್ಲ. ಕೊನೆಗೆ ನೋಡೋಣ ಅಂತ ಹೇಳಿ ಶಿವಾಜಿನಗರದ ಕೋಳಿ ಫಯಾಜ್ ಗೊತ್ತಾ ಅಂದ್ರೆ ಎಲ್ಲರೂ ಕೈ ಎತ್ತಿರು ಗೊತ್ತು ಅಂತ. ಆಗ ನಾನು ಒಂದು ಮಾತು ಹೇಳಿದೆ, ನಮ್ಮ ಮುಸಲ್ಮಾನರ ಮಕ್ಕಳಿಗೆ ಗೊತ್ತಾಗಬೇಕಾದ್ದು ಕೋಳಿ ಫಯಾಜ್ ಅಲ್ಲ, ಗೊತ್ತಾಗಬೇಕಾದ್ದು ಈ ನೆಲದ ಶಿಶುನಾಳ ಶರೀಫ್ ಗೊತ್ತಾಗಬೇಕು, ಈ ನೆಲದ ಕರೀಂ ಖಾನ್ ಗೊತ್ತಾಗಬೇಕು, ಈ ನೆಲದ ಏಜಾಸುದ್ದೀನ್ ಗೊತ್ತಾಗಬೇಕು, ಈ ನೆಲದ ರಂಜಾನ್ ದರ್ಗಾ ಗೊತ್ತಾಗಬೇಕು, ಈ ನೆಲದ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಗೊತ್ತಾಗಬೇಕು ಹೊರತು ಕೋಡಿ ಫಯಾಜ್ ಅಲ್ಲ ಗೊತ್ತಾಗಬೇಕಾದ್ದು ಅನ್ನೋ ಇತಿಹಾಸವನ್ನ ನಾನು ಅವತ್ತು ಹೇಳಿದೆ. ಹಾಗಾಗಿ ನಮ್ಮ ಈ ನೆಲದ ಮುಸಲ್ಮಾನರ ಮಕ್ಕಳು ಹೆಚ್ಚು ಕನ್ನಡವನ್ನ ಪ್ರೀತಿ ಮಾಡೋದು, ಕಲಿಯೋದು, ಮಾತಾಡೋದು, ಎಲ್ಲರಂತೆ ಅವರು ಇಲ್ಲಿ IAS IPS ಅಧಿಕಾರಿಗಳಾಗಬೇಕು, ಎಲ್ಲರಂತೆ ಅವರು ಇಲ್ಲಿ ಡಾಕ್ಟರ್ ಇಂಜಿನಿಯರ್ ಆಗಬೇಕು ಅಂದಾಗ ಭಾಷೆ ಭಾರಿ ಮುಖ್ಯವಾಗತ್ತೆ. ಅದಕ್ಕೋಸ್ಕರ ಕನ್ನಡದ ಭಾಷೆಯ ಸಂದೇಶ ನಮ್ಮ ಧರ್ಮಗುರುಗಳಿಂದ ಹಿಡಿದು ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡುವ ಒಬ್ಬ ಸಾಮಾನ್ಯ ಮುಸಲ್ಮಾನರಿಗೆ ಕನ್ನಡದ ಅರಿವು ಮೂಡಿಸುವಂತ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದೆ. ಹಾಗಾಗಿ ಪ್ರಥಮವಾಗಿ ನಾನು ನಮ್ಮ ಧರ್ಮಗುರುಗಳನ್ನ ಭೇಟಿ ಮಾಡಿದ್ದೀನಿ, ಹಾಗಾಗಿ ಅವ್ರ ಜೊತೆಲಿ ಚರ್ಚೆ ಮಾಡಿದ್ದೀನಿ. ಅವರು ಸಹ ನಾವು ಮಾಡುವ ಅಶೋಕ ಹೋಟ್ಲ ಸಮಾವೇಶಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರ ಜೊತೆಯಲ್ಲಿ ನಾನು ಮಾತಾಡಿ ಇಲ್ಲಿ ಅವರಿಗೆ ಆ ಸಮಾವೇಶಕ್ಕೆ ಬರಲಿಕ್ಕೆ ಕರೆ ಮಾಡಿದ್ದೀನಿ. ವಿಶೇಷವಾಗಿ ನಾನೇ ಖುದ್ದಾಗಿ ಬಂದು ಅವ್ರನ್ನ ಆಹ್ವಾನ ಮಾಡಿ ಬನ್ನಿ ಆ ಸಭೆಗೆ ಅಂತ ಕರೆದಿದ್ದೀನಿ. ಇವ್ರ ಮುಖಾಂತರ ಇಡೀ ಕರ್ನಾಟಕಕ್ಕೆ ಒಂದು ಸಂದೇಶ ಹೋಗಲಿ, ನಾವು ಕನ್ನಡದ ಜೊತೆಯಲ್ಲಿ ಇರಬೇಕು ಅನ್ನುವ ಸಂದೇಶ ಹೋದರೆ ಆಗ ಇಡೀ ಕರ್ನಾಟಕದ ಎಲ್ಲ ಮಸೀದಿಗಳಲ್ಲೂ ಸಹ ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿದಾಗ ಅಲ್ಲಾಗೂ ಹತ್ರ ಆಗ್ತೀವಿ ಹಾಗೂ ಕನ್ನಡಕ್ಕೂ ಹತ್ರ ಆಗ್ತೀವಿ.